ನೀವೆಲ್ಲ ನನ್ನ MLA ಮಾಡಿದ್ರಿ, ಅತಿ ಹೆಚ್ಚು ಓಟ್ಗಳಿಂದ ಗೆಲ್ಲಿಸಿ ಈಗಾಗಲೇ 2 ವರ್ಷ ಆಗಿದೆ. ನಾವು ಅನೇಕ ಈ ಭಾಗದಲ್ಲಿ ನೀರು ಸಮಸ್ಯೆ, ರಸ್ತೆ ಸಮಸ್ಯೆ ಅನೇಕ ಮಾಡಿದ್ದೀವಿ. ನಾಳೆ ನನ್ನ ಹುಟ್ಟಿದ ದಿನಾಂಕ. ಇವರೆಲ್ಲ ನಮ್ಮ ಜೋಶು, ನಮ್ಮ ರಿಜ್ವಾನ್ ಭಾಯಿ, ಈ ಭಾಗದ ಇಲ್ಲ ಯಾರೆಲ್ಲ ಬತಾಶು, ದೊರೆ ಬರು, ಇಮ್ರಾನು, ಸೈಯದು, ಎಲ್ಲ ಮುಖಂಡರೆಲ್ಲ ಸೇರಿ ಬದಲೇ ಮಾಡಬೇಕು ಅಂತ ನನಗೆ ಕರೆದ್ರು. ನಾನು ಬರೋದಿಲ್ಲ, ಹಾಕ್ಸ್ಕೊಳಕ್ ಬರೋದಿಲ್ಲ ಅಂದೆ ಅಲ್ವಾ. ಏನ್ ಮಾಡ್ತೀವಿ, ಬಡವರು ಸಹಾಯ ಮಾಡ್ತೀವಿ ಅಂದಿದ್ರೆ ನಾನು ಬರ್ತೀನಿ. ಈ ತುರಾಯಿಗೆಲ್ಲ ಬಂದಿಲ್ಲ, ಅವ್ರು ಆಗ್ತಾ ಇದ್ದಾರೆ ಅಷ್ಟೇ. ಇದೆಲ್ಲ ನನಗೆ ಮೇಲೆ ಹಾಕಿದ್ರು ತೃಪ್ತಿ ಆಗಿಲ್ಲ. ನಿಮ್ಗೆ ಹಾಕಿದ್ರೆ ನನ್ಗೆ ತೃಪ್ತಿ. ನಿಮ್ಮ ಹೊಟ್ಟೆ ಬೇಕಿದ್ರೆ ಆಮೇಲೆ ಬಿತ್ತಲ್ಲ, ಹಾಗೆ ನಿಮಗ್ ಬಿದ್ರೆ ನನಗೆ ತೃಪ್ತಿ ಅಲ್ವಾ. ಹ್ಯಾಪಿ. ಇವ್ರೇನೋ ನಮ್ಮ ಸ್ನೇಹಿತರು, ಅವ್ರಿಗೆ ಏನ್ ಮಾಡೋದು, ನನ್ನ ಮೇಲೆ ಪ್ರೀತಿಗೆ ಮೇಲೆ ಸುರಿತಾ ಇದ್ದಾರೆ ಹೂವ. ಆ ಹೂವ ನಿಮ್ಮ ಮೇಲೆ ಸುರಿದ್ರೆ ನೋಡಪ್ಪ ನನಗೆ ಹ್ಯಾಪಿ. ಯಾರ ಮೇಲೆ ಸುರಿಬೇಕು? ಏನ್ ಸುರಿಬೇಕು? ಹೂವ ಅಂದ್ರೆ ಅಭಿವೃದ್ಧಿ. ನಿಮಗೆ ಅಭಿವೃದ್ಧಿ ಹೂವ ಅಲ್ಲ, ನೀರು, ರಸ್ತೆ, ಚರಂಡಿ, ಕೆಲಸ, ಉದ್ಯೋಗ, ಎಜುಕೇಶನ್, ಹಾಸ್ಪಿಟಲ್, ಇಷ್ಟು ಬೇಕು ನಿಮಗಲ್ವಾ? ಕರೆಕ್ಟನೇ? ಆವಾಗ ನನಗೆ ತೃಪ್ತಿ. ಅವರ ಖುಷಿ ಪಾಪ ನಾನು ಇಲ್ಲ ಅಂತ ಹೇಳಕ್ಕಾಗಲ್ಲ. ಅವರು ತೃಪ್ತಿ ಪಡಿಸಿದ್ದಾರೆ, ಆದ್ರೂ ನನ್ ತೃಪ್ತಿ ಆಗಿಲ್ಲ. ಯಾವ ತೃಪ್ತಿ ಆಗೋದು? ನಿಮ್ಗೆಲ್ಲ ಕೆಲಸ ಆದ್ರೆ ಅಲ್ವಾ. ಅದರಿಂದ ನಿಮ್ಮನ್ನು ನೋಡಕ್ ಒಂದು ಅವಕಾಶ. ನಿಮ್ಗೇನು ನಮ್ಮ ಹುಡುಗರು ಏನೇನ್ ಮಾಡಿದಾರಪ್ಪ ಈಗ ಅವ್ರಿಗೆಲ್ಲ ಬಿರಿಯಾನಿ, ಸ್ಯಾರಿ, ಆಮೇಲೆ ಎಲ್ಲ ಕೊಡ್ಬೇಕು, ಬೈಕೊಂಡು ಹೋಗ್ತಾರೆ ಎಲ್ಲರೂ. ಒಬ್ರು ಕೊಟ್ಟಿಲ್ಲ ಅಂದ್ರೆ ನನ್ನೇ ಬೈಯೋದವ್ರು, ನಿಮ್ಮನ್ನೆಲ್ಲ ಬೈಯೋದು ಅಲ್ವಾ. ಪ್ರತಿಯೊಬ್ಬರಿಗೂ ಲಡ್ಡು, ಊಟ, ಸ್ಯಾರಿ ಕೊಡಿ. ಅವ್ರು ಯಾರನ್ನ ಕೊಟ್ಟಿಲ್ಲ ಅಂದ್ರೆ ನಾನು ಫೋನ್ ಮಾಡಿ ನಾನು ಕೊಡ್ತೀನಿ. ಆಯ್ತಲ್ಲ. ಬಂದಿರೋದು ಈ ತುರಾಯಿ ಆಫೀಸಲ್ಲೂ ನಮ್ಮನೇಲಿ ಹಾಕೊಂಬೋದಾಗಿತ್ತು. ನಾನು ಯಾಕೆ ಇಲ್ಲಿ ಬಂದಿದ್ದೇನೆ, ನಾನು ಇಲ್ಲೇ ಯಾಕೆ ಬಂದಿರೋದು, ನಿಮಗೆ ಏನಾದ್ರು ಸಿಗಲಿ ಅಂತ, ನಿಮ್ಮ ನೋಡ್ಲಿಕ್ಕೆ. ಯಾಕಂದ್ರೆ ನೀವೇ ತಾನೇ ನಾನು ಓಟ್ ಹಾಕಿ ಗೆಲ್ಸಿರೋದು. ಓಟ್ ಹಾಕಿದ ಯಾರು ನನಗೆ? ನೀವೇ. ನನ್ನ ಮನೆ ಹತ್ರನೇ ಇವು ಇದಕ್ಕಿರೋ ಜೋರಾಗಿ ಮಾಡ್ಬಿಡ್ತಾರೆ ಹೇಳಿದ್ರೆ ಅವರು. ನಿಮಗೆ ಮುಂದೆ ಇದಕ್ಕೆ ಬಂದಿರೋದು, ಬೇರೆ ಇನ್ನೇನು ಉದ್ದೇಶ ಅಲ್ಲ. ಆದ್ರಿಂದ ನಿಮ್ಗೆಲ್ಲ ಒಳ್ಳೇದಾಗ್ಲಿ. ನಾನಿರೋದೇ ನಿಮ್ ಸೇವೆ ಮಾಡ್ಲಿಕ್ಕೆ. ನಿಮಗೆ ರಸ್ತೆ, ನೀರು, ಬಟ್ಟೆ, ಬಡವರಿಗೆ ಎಜುಕೇಶನ್, ಹಾಸ್ಪಿಟ್ಲು ಏನ್ ಕೇಳ್ತೀರ ನಾವು ಕೊಡಕ್ ರೆಡಿದೆ. ನಮ್ಮ ಆಫೀಸ್ ಓಪನ್ ಆಗಿದೆ, MLA ಆಫೀಸ್. ಕೆಲವೇ ದಿನದಲ್ಲೇ BBMP ಎಲೆಕ್ಷನ್ ಬರ್ತಾ ಇದೆ. ಒಳ್ಳೆ ಕ್ಯಾಂಡಿಡೇಟ್ ಕೊಡ್ತೀನಿ, ಎಲ್ಲ ಗೆಲ್ಸ್ಕೊಡಿ. ಎದ್ದ ತಕ್ಷಣ ಅವ್ರು ಯಾವಾಗೂ ನಿಮ್ಮ ಮನೆ ಬಾಗಿಲಲ್ಲಿ ತಿರುಗ್ತಾ ಇರ್ತಾರೆ. ಈಗಲೂ ಇದ್ದಾರೆ. ಯಾರೋ ಒಬ್ಬರಿಗೆ ಟಿಕೆಟ್ ಕೊಡೋದು ನೋಡಿ, ಎಷ್ಟಿದೆ ಸೈನಿಕರು, ಇವರೆಲ್ಲ ನಮ್ಮ ಸೈನಿಕರೇ. ಬಟ್ ಟಿಕೆಟ್ ಕೊಡೋದು ಒಬ್ಬರಿಗೆ, ಬಟ್ ಒಬ್ಬ ಲೀಡ್ ಇರ್ತಾರೆ, ಎಲ್ಲರೂ ಜೊತೆಲಿ ಮಾಡ್ತಾರೆ. ಎಲ್ಲರೂ ಕಾರ್ಪೊರೇಟ್ರೆ. ಒಬ್ಬರಿಗೆ ಕಾರ್ಪೊರೇಟರ್ ಒಪ್ಕೊಳ್ಳೋದಿಲ್ಲ. ನಾನು ಇರೋರೆಲ್ಲ ಕಾರ್ಪೊರೇಟರ್ಗಳೇ. ಈಗ MLA ಯಾರು? ನಾನೊಬ್ಬನೇ. ಬಟ್ ಪವರ್ ಎಲ್ಲರಿಗೂ ಕೊಟ್ಟಿದ್ದೀನಿ. ನಾನೊಬ್ಬನೇ ಇದ್ದೀನ. ಈಗ MLA ಕೆಲಸ ಎಲ್ಲರೂ ಮಾಡ್ತಾರಲ್ವಾ, ಹಾಗೆ ಕಾರ್ಪೊರೇಟರ್ ಕೆಲಸ ಅಷ್ಟೇ. ಒಬ್ಬನೇ ಕಾರ್ಪೊರೇಟರ್ ಆದ್ರೂ ಎಲ್ಲರೂ ಜೊತೆಲಿ ಇದ್ದೇ ಇರ್ತಾರೆ, ಕೆಲಸ ಮಾಡ್ತಾರೆ. ನೀವೆಲ್ಲ ಕಾಂಗ್ರೆಸ್ ವೋಟ್ ಹಾಕ್ಬೇಕು ಮುಂದೆ ಅಲ್ವಾ. ನಿಮ್ಮ ಕ್ಯಾಂಡಿಡೇಟ್ ಗೆಲ್ಸ್ಕೊಂಡ್ರೆ ನಿಮ್ಗೆಲ್ಲ ಕೆಲಸಗಳಾಗ್ತದೆ. ನಮ್ಮ ಸರ್ಕಾರ, ಸಿದ್ದರಾಮಣ್ಣ ಮತ್ತು DK ಶಿವಕುಮಾರ್ ನೇತೃತ್ವದ ಸರ್ಕಾರ ನಿಮ್ಗೆಲ್ಲ ಎಷ್ಟೆಷ್ಟು 2,000 ರೂಪಾಯಿ ಎಲ್ಲರಿಗೂ ಬರ್ತಾ ಇದ್ದಾರೆ. 2,000 ರೂಪಾಯಿ ಎಲ್ಲರಿಗೂ 2,000 ರೂಪಾಯಿ. 10 kg ಅಕ್ಕಿ ಫ್ರೀ, ಬಸ್ಸು, ಆಮೇಲೆ ಎಲೆಕ್ಟ್ರಿಕ್ ಫ್ರೀ. ಇವೆಲ್ಲ ನಮ್ಮ ಗೌರ್ಮೆಂಟ್ ಕೊಡ್ತಾ ಇದೆ. ಕರೆಂಟ್ ಫ್ರೀ. ತಿಂಗಳಿಗೆ 25 ಕೋಟಿ ನನ್ನ ಪುಲಿಕೇಶಿ ನಗರಿಗೆ ಸರ್ಕಾರದಿಂದ ಬರ್ತಾ ಇದೆ. ಎಲ್ಲ ನಿಮಗೋಸ್ಕರ. ಯಾರಿಗೋಸ್ಕರ?
ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನಿಮ್ಮಂತ ಬಡವರು ಅಲ್ಪಸಂಖ್ಯಾತರಿಗೋಸ್ಕರ ಇದೆ. ನೀವು ನಾಳೆ ದಿನ ಬೇರೆಯವರು ಬರ್ಬೋದು, ಬೇರೆ ಪಕ್ಷದವರು ನಮ್ಮ ಓಟ್ ಹಾಕಿ ಅವರು ಅದು ಇದು ಇಲ್ಲಿ ಗುರುಮೂರ್ತಿಗಳು ಹೇಳ್ತಾರೆ, ಯಾರು ಏನು ಮಾಡೋದಿಲ್ಲ. ಕೆಲಸ ಮಾಡೋದು ಯಾರು? ನಾವು ನೋಡಿ, ಈಗ ನೀವು ಫೋನ್ ಮಾಡಿದ್ರೆ ಯಾರಾದ್ರು ನಿಮ್ಮ ಹತ್ರ, ನಿಮ್ಮ ಮನೆ ಹತ್ರ ನಮ್ಮ ಮೀಟರ್ ಇರ್ತಾರೆ ಇಲ್ವಾ? ನೀವು ಇವತ್ತು ಫೋನ್ ಮಾಡಿದ ತಕ್ಷಣ ನಮ್ಮ ಮೀಟರ್ ನಿಮ್ಮ ಮನೆ ಹತ್ರ ಕಳಿಸ್ತೀವಿ. ನೀರು ಬೇಕಾದ್ರು ನೀರು, ರಸ್ತೆ ಬೇಕಾದ್ರೆ ರಸ್ತೆ, ಬೋರ್ವೆಲ್ ಅಂದ್ರೆ ಬೋರ್ವೆಲ್, ಸ್ಯಾನಿಟರಿ ಇವೆಲ್ಲ ಮಾಡ್ತಾ ಇದ್ದಾರೆ ಇಲ್ವಾ? ಅದಕ್ಕೆ ಇನ್ನೂ ಮಾಡ್ಸೋಣ. ಇವೆಲ್ಲ ಕಾಂಗ್ರೆಸ್ ಪರವಾಗಿ ವೋಟ್ ಹಾಕ್ಬೇಕು. ಮುಂದೆ ಯಾರು ವೋಟ್ ಹಾಕ್ಬೇಕು? ಕಾಂಗ್ರೆಸ್. ಕಾಂಗ್ರೆಸ್ ನಮ್ದು. ಇವೆಲ್ಲ ಮಾಡಿ ನಾನು ಇವತ್ತು ಈ ಹೂವು ಹಾಕ್ಸ್ಕೊಳಕ್ಕೆ ನೀವು ಮುಂದೆ ಬಂದಿರೋದು, ನಿಮ್ಮನ್ನು ನೋಡಕ್ಕಂತ ಬಂದಿದ್ದೀರಿ. ಹೂವು ಹಾಕ್ಸ್ಕೊಳಕ್ಕಲ್ಲ, ಅವ್ರು ಪ್ರೀತಿಗೋಸ್ಕರ ಹಾಕಿದ್ದಾರೆ. ಈ ಹೂವೆಲ್ಲ ನಿಮ್ಗೆ ಸೇರ್ತದೆ. ನನ್ನ ಮೇಲೆ ಹಾಕಿದ್ರೆ ನಿಮ್ಮ ಮೇಲೆ ಹಾಕ್ದಂಗೆ. ನಿಮ್ಮ ತೃಪ್ತಿನೇ ನನ್ನ ತೃಪ್ತಿ, ನಿಮ್ಮ ಸಂತೋಷನೇ ನಮ್ಮ ಸಂತೋಷ. ಆಯ್ತಾ? ಇವೆಲ್ಲ ಒಳ್ಳೇದಾಗಿ ಅವ್ರೇನೋ ಕೊಡ್ತಾರೆ ತಗೊಳ್ಳಿ. ಅದೆಲ್ಲ ಶಾಶ್ವತ ಇಲ್ಲ ಇದ್ರು ನಾನು ನಿಮಗೆ ಶಾಶ್ವತ ಕೆಲಸಗಳು ನಾನು ಮಾಡಿಕೊಡ್ತೀನಿ. ನಿಮಗೆ ಶಾಶ್ವತ ಕೆಲಸಗಳು, ಒಳ್ಳೆ ಕೆಲಸಗಳು ಒಳ್ಳೇದಾಗಲಿ ಅಂತ ನಾನು ಮಾತು ಮುಗಿಸ್ತಾ ಇದ್ದೀನಿ.